ಎಲ್ಲರಿಗೂ ವಂದನೆಗಳು. ಮಕ್ಕಳೇ, ಈ ದಿನದಿಂದ ನಾವು ಮೂಲ ವಿಜ್ಞಾನ ವಿಷಯದ ಎರಡನೇ ಪುಸ್ತಕದ ಅಥವಾ ಎರಡನೇ ಭಾಗದ ಪಾಠಭಾಗವನ್ನು ನೋಡಲಿಕ್ಕಿದ್ದೇವೆ. ನಿರ್ಮಲವಾದ ಪ್ರಕೃತಿಗಾಗಿ. ನೀವು ಇವಾಗಲೇ 5 ಪಾಠಗಳನ್ನು ಕಲಿತಿದ್ದೀರಿ ಅಲ್ವಾ? ಅದನ್ನು ಸರಿಯಾಗಿ ಮಾಡಿದ್ದೀರಿ ಅಂತೇಳಿ ತಿಳಿದುಕೊಂಡಿದ್ದೇನೆ. ಆ ಚಟುವಟಿಕೆಗಳನ್ನು ನಿಮ್ಮ ತರಗತಿ ಅಧ್ಯಾಪಕರಿಗೆ ಕಳುಹಿಸಿಕೊಟ್ಟಿದ್ದೀರಲ್ವಾ? ಇನ್ನು ನಾವು ನಮ್ಮ ಪ್ರಕೃತಿಯ ಬಗ್ಗೆ ಸ್ವಲ್ಪ ಕಲಿಯುವ. ನಾವು ಬದುಕುವಂಥದ್ದು ನಮ್ಮ ಪ್ರಕೃತಿಯಿಂದಾಗಿ. ಸ್ವಚ್ಛವಾದ ಪರಿಸರ ಇದ್ದರೆ ನಮ್ಮ ದೇಹ ಕೂಡ ಆರೋಗ್ಯವಾಗಿ ಇರ್ತದೆ. ನಾವು ಆರೋಗ್ಯವಾಗಿದ್ದರೆ ಸಾಲದು, ನಮ್ಮ ಸುತ್ತಲೂ ಇರುವ ಜೀವಿಗಳನ್ನು ಕೂಡ ಆರೋಗ್ಯಯುತವಾಗಿ ಬೆಳೆಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಈ ಪಾಠದಲ್ಲಿ ನಾವು ನಮ್ಮ ಪರಿಸರವನ್ನು ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಬೋದು, ನಮ್ಮ ಪ್ರಕೃತಿಯನ್ನು ಹೇಗೆ ನಿರ್ಮಲವಾಗಿ ಇಟ್ಟುಕೊಳ್ಬೋದು ಎನ್ನುವ ವಿಷಯವಾಗಿ ನಾವು ಕಲೀಲಿಕ್ಕಿದ್ದೇವೆ. ಇವಾಗಲೇ ನೀವು ಚೆನ್ನಾಗಿ ಕಲಿತ ವಿಷಯ ಏನಂದರೆ, ಭೂಮಿಯ ಮೇಲೆ ಮನುಷ್ಯ ಪ್ರಾಣಿಗಳು ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಹೆಚ್ಚು ಮುಖ್ಯ ನಮಗೆ ಸಸ್ಯಗಳು. ಸಸ್ಯಗಳು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಸಸ್ಯಗಳ ಆಹಾರ ತಯಾರಿಕೆಯ ರೀತಿ ನೀವು ಇವಾಗಲೇ ಚೆನ್ನಾಗಿ ಕಲಿತಿದ್ದೀರಲ್ವಾ? ಆ ಸಸ್ಯಗಳಿಂದಲೇ ಆಹಾರವನ್ನು ತೆಗೆದುಕೊಂಡು ಇತರ ಪ್ರಾಣಿಗಳು ಬದುಕುವಂಥದ್ದು. ಆಗ ಸಸ್ಯಗಳಿದ್ದರೆ ಮಾತ್ರ ಪ್ರಾಣಿಗಳಿಗೆ ಕೂಡ ಬದುಕಿ ಉಳಿಲಿಕ್ಕೆ ಸಾಧ್ಯ ಇದೆ. ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ಒಟ್ಟಾಗಿ ನಮ್ಮ ಪರಿಸರ ಅಂತ ನಾವು ಕರಿತೇವೆ. ಅದರ ಜೊತೆಗೆ ಅಲ್ಲಿ ಜೀವ ಇಲ್ಲದ ವಸ್ತುಗಳು ಕೂಡ ಇದೆ. ಅದು ಕಲ್ಲಿರ್ಬೋದು, ಮಣ್ಣಿರ್ಬೋದು, ಗಾಳಿ ಇರ್ಬೋದು, ಇತರ ನೀರಿರ್ಬೋದು, ಇತರ ಯಾವುದೇ ಅಜೈವಿಕ ಪದಾರ್ಥಗಳಿರ್ಬೋದು. ನೀವು ಇದರ ಬಗ್ಗೆ ಸ್ವಲ್ಪ ನಿಮ್ಮ 4ನೆಯ ತರಗತಿಯಲ್ಲಿ ಕಲಿತಿದ್ದೀರಿ. ಅದೇ ರೀತಿ ಅದರ ನಂತರದ ತರಗತಿಗಳಲ್ಲಿ ಕೂಡ ಪ್ರಕೃತಿಯ ಬಗ್ಗೆ ನೀವು ಕಲಿತವರೇ ಇದ್ದೀರಲ್ವಾ? ಅದನ್ನೇ ಈ ಪಾಠದಲ್ಲಿ ನಾವು ಸ್ವಲ್ಪ ಹೆಚ್ಚಿಗೆ ಕಲಿಯುವ. ಪ್ರತಿಯೊಬ್ಬರ ಹತ್ರ ಕೂಡ ಪಾಠ ಪುಸ್ತಕ ಇರಬೇಕು. ಪಾಠ ಪುಸ್ತಕ ಇಲ್ಲದವರೆಲ್ಲ ಹೋಗಿ ಪಾಠ ಪುಸ್ತಕವನ್ನು ರೆಡಿ ಮಾಡಿಕೊಳ್ಳಿ. ಅದರ 6ನೆಯ ಪಾಠ ನಿರ್ಮಲವಾದ ಪ್ರಕೃತಿಗಾಗಿ. ಒಂದು ಪದ್ಯದಿಂದ ಪಾಠವನ್ನು ಆರಂಭಿಸುವ. ನದಿಯ ತೀರದ ಆಮರ ಗಗನದೆತ್ತರ ಬೆಳೆದಿದೆ. ನದಿಯ ತೀರದ ಆಮರ ಗಗನದೆತ್ತರ ಬೆಳೆದಿದೆ. ದಿಕ್ಕು ದಿಕ್ಕಲಿ ತನ್ನಯ ರೆಂಬೆ ಕೊಂಬೆಯ ಚಾಚಿದೆ. ದಿಕ್ಕು ದಿಕ್ಕಲಿ ತನ್ನಯ ರೆಂಬೆ ಕೊಂಬೆಯ ಚಾಚಿದೆ. ನೀರ ಹುಡುಕಲು ತನ್ನ ಬೇರನು ಭೂಮಿಯೊಳಗೆ ಇಳಿಸಿದೆ.
ನೀರ ಹುಡುಕಲು ತನ್ನ ಬೇರನು ಭೂಮಿಯೊಳಗೆ ಇಳಿಸಿದೆ. ಈ ಪದ್ಯದ ಸಾರಾಂಶ ಏನು ಹೇಳ್ತದೆ? ಒಂದು ಮರ ಯಾವ ರೀತಿ ಬೆಳೀತದೆ? ನಿಮಗೆ ಗೊತ್ತೇ ಇರುವ ವಿಷಯ. ಒಂದು ಮರ ಅದು ಹಲವಾರು ಪ್ರಯೋಜನಗಳಿದೆ. ಕೇವಲ ಒಂದು ಮರ ಅದು ಎಷ್ಟೋ ಪ್ರಾಣಿಗಳಿಗೆ, ಹಕ್ಕಿಗಳಿಗೆ ಆವಾಸ ಸ್ಥಾನ ಆಗಿರ್ತದೆ. ಮರವನ್ನು ಆಶ್ರಯಿಸಿ ಬದುಕುವ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿವೆ. ನಾವು ಕೂಡ, ಮನುಷ್ಯರು ಕೂಡ ಮರಗಳನ್ನೇ ಅವಲಂಬಿಸಿರ್ತೇವೆ, ನೇರವಾಗಿ ಅಥವಾ ಪರೋಕ್ಷವಾಗಿ. ನಮ್ಮ ಆಹಾರ ಅದು ಸಸ್ಯ ಮೂಲ ಆಗಿರ್ತದೆ. ನಾವು ವೆಜಿಟೇರಿಯನ್ ಆಹಾರ ಆದರೂ ಅದು ನೇರವಾಗಿ ಸಸ್ಯದಿಂದ ಪಡೆಯುವಂಥದ್ದು. ಆದರೆ ನಾವು ಕೆಲವು ಸಲ ನಾನ್ ವೆಜಿಟೇರಿಯನ್ ಆಗಿದ್ದರೆ ನಾವು ಪ್ರಾಣಿಗಳನ್ನು ಆಶ್ರಯಿಸಿರ್ತೇವೆ. ಆ ಪ್ರಾಣಿಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಇನ್ನೊಂದು ಸಸ್ಯದ ಉತ್ಪನ್ನವನ್ನೇ ಅವಲಂಬಿಸಿರ್ತದೆ. ಅಂದರೆ ನಮ್ಮ ಉಳಿವಿಗಾಗಿ, ಇತರ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಮರಗಳು ಅತಿ ಅಗತ್ಯ. ಈ ಮರ ಹೇಗೆ ಬೆಳೀತದೆ? ಮರದ ಭಾಗಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಏನೆಲ್ಲ ಇದೆ? ಅಡಿಭಾಗದಿಂದ ಆರಂಭಿಸುವುದಿದ್ರೆ ಬೇರು, ಆಮೇಲೆ ಕಾಂಡ, ಗೆಲ್ಲುಗಳು, ಅದರ ರೆಂಬೆಗಳು, ಎಲೆ, ಚಿಗುರು, ಅಲ್ಲಿ ಹೂವಿರಬಹುದು, ಹಣ್ಣು, ಕಾಯಿ, ಹಣ್ಣುಗಳು, ಈ ರೀತಿ ಮರದ ಅದೆಷ್ಟೋ ಭಾಗಗಳನ್ನು ನಾವು ಗುರುತಿಸಬಹುದು ಅಲ್ವಾ? ಸಸ್ಯಗಳು ಒಂದು ಕ್ರಿಯೆ, ಯಾವ ಕ್ರಿಯೆ? ದ್ಯುತಿ ಸಂಶ್ಲೇಷಣೆ. ನಾವು ಒಂದು ಪಾಠ ಭಾಗದಲ್ಲಿ ಇವಾಗಲೇ ಕಲಿತಿದ್ದೇವೆ. ದ್ಯುತಿ ಸಂಶ್ಲೇಷಣೆಯ ವಿಧಾನದಿಂದ ಸಸ್ಯಗಳು ಅದರ ಎಲೆಯ ಹರಿತುವಿನಲ್ಲಿ ಸೂರ್ಯಪ್ರಕಾಶವನ್ನು ರಾಸಾಯನಿಕ ಚೈತನ್ಯವಾಗಿ ಬದಲಾಯಿಸಿ ನಾವೇನು ಕರಿತೇವೆ ಅದನ್ನು ಆಹಾರ ಅಂತ ಕರಿತೇವೆ. ಅಲ್ಲಿ ನಿಮಗೆ ಆಹಾರ ಅಂದರೆ ನೀವು ತಿಳ್ಕೊಳ್ಬೇಕಾದ್ದು ಅಲ್ಲಿ ಆಹಾರದ ಪ್ಯಾಕೆಟ್ ಇರುವುದಿಲ್ಲ. ಬದಲಿಗೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಸಸ್ಯಗಳ ಹಸಿರು ಭಾಗದಲ್ಲಿ ಕಾರ್ಬೋಹೈಡ್ರೇಟ್ ಉಂಟಾಗಿ ಅಥವಾ ಕಾರ್ಬೋಹೈಡ್ರೇಟ್ ಅನ್ನು ಉತ್ಪಾದಿಸಿ ಅಲ್ಲಿ ಶೇಖರಿಸಿಡ್ತವೆ. ಅದನ್ನು ತನ್ನ ಎಲ್ಲ ಭಾಗಗಳಿಗೆ ಮತ್ತೆ ತಲುಪಿಸಿ ಅದು ಅದರ ಬೆಳವಣಿಗೆಗೆ ಬಳಸ್ತೇವೆ. ಅದನ್ನು ನಾವು ಕೂಡ, ಇತರ ಪ್ರಾಣಿಗಳು ಕೂಡ ಅದನ್ನು ಉಪಯೋಗಿಸಬಹುದು. ಅದನ್ನು ಎಲೆಯಿಂದ ಇತರ ಭಾಗಗಳಿಗೆ ತಲುಪಿಸುವಂತಹ ಎಲ್ಲ ಸಾಗಾಟ ವ್ಯವಸ್ಥೆಗಳು ಒಂದು ಸಸ್ಯದಲ್ಲಿ ಇರ್ತವೆ ಅಲ್ವಾ? ಅದೆಲ್ಲ ನೀವು ವಿವರವಾಗಿ ಮುಂದಿನ ತರಗತಿಗಳಲ್ಲಿ, ನಿಮ್ಮ ಹೈಸ್ಕೂಲ್ ತರಗತಿಗಳಲ್ಲಿ ಕಲೀಲಿಕ್ಕಿದ್ದೀರಿ. ಅಂದರೆ ದ್ಯುತಿ ಸಂಶ್ಲೇಷಣೆಗೆ ಏನೆಲ್ಲ ಬೇಕು ಮತ್ತೊಮ್ಮೆ ನೆನಪು ಮಾಡೋಣ. ದ್ಯುತಿ ಸಂಶ್ಲೇಷಣೆಗೆ ಮುಖ್ಯವಾಗಿ ಬೇಕಾದ್ದು ನೀರು, ಕಾರ್ಬನ್ ಡೈಆಕ್ಸೈಡ್, ಎಲೆಯ ಹರಿತು ಬೇಕು, ಮತ್ತೆ ಸೂರ್ಯಪ್ರಕಾಶ ಬೇಕು ಅಲ್ವಾ? ಈ ಕ್ರಿಯೆ ನಡಿಬೇಕಿದ್ರೆ ಸಸ್ಯಗಳಿಗೆ ಹರಿತು ಬೇಕು. ಹರಿತುವಿನಲ್ಲಿ ಇದೆಲ್ಲ ನಡೆಯುವಂಥದ್ದು. ಆ ಕ್ರಿಯೆ ನಡೆದ ನಂತರ ಅಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಸಸಾರಜನಕ ಉತ್ಪತ್ತಿ ಆಗ್ತದೆ. ಈ ಕ್ರಿಯೆಯಲ್ಲಿ ಒಂದು ಅನಿಲ ಬಿಡುಗಡೆ ಆಗ್ತದೆ. ಯಾವ ಅನಿಲ? ಸರಿ, ಆಕ್ಸಿಜನ್ ಅಂತ ಹೇಳುವ ಅನಿಲ ಅಥವಾ ಆಮ್ಲಜನಕ ಈ ಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತದೆ. ನಮಗೆ ಉಸಿರಾಡಲು ಆಮ್ಲಜನಕ ಬೇಕು. ನಾವು ಹೊರಗೆ ಬಿಡುವಂತಹ ಆ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಅಲ್ವಾ? ಆದರೆ ಸಸ್ಯಗಳು ಉಸಿರಾಡುವುದು ನಮ್ಮ ರೀತಿಯಲ್ಲೇ, ಅಂದರೆ
ಮೂಗಿನ ಮೂಲಕ ಅಂತಲ್ಲ, ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಬಳಸುವಂಥದ್ದು ಆಮ್ಲಜನಕವೇ, ಅಂಗಾರಾಮ್ಲವನ್ನು ಹೊರಗೆ ಬಿಡ್ತದೆ. ಆದರೆ ಸಸ್ಯಗಳಲ್ಲಿ ಈ ಆಹಾರ ತಯಾರಿಕಾ ಕ್ರಿಯೆ ಏನಿದೆ ಅದರಲ್ಲಿ ಇಂಗಾಲದ ಡೈಆಕ್ಸೈಡ್ ಅಥವಾ ಅಂಗಾರಾಮ್ಲ, ಕಾರ್ಬನ್ ಡೈಆಕ್ಸೈಡ್ ಇದನ್ನು ಹೇರಳವಾಗಿ ಬಳಸಿಕೊಂಡು ಆ ಕ್ರಿಯೆಯ ನಂತರ ಆಕ್ಸಿಜನ್ ಅನ್ನು ಹೊರಗೆ ಬಿಡ್ತದೆ ಅಲ್ವಾ. ಹಾಗಿದ್ರೆ ಸಸ್ಯಗಳ ಅಗತ್ಯತೆ ಏನು ಅಂತೇಳಿ ಅದರಲ್ಲಿ ಗೊತ್ತಾಗ್ತದಲ್ವ ನಮಗೆ ಹೇರಳವಾಗಿ ಆಕ್ಸಿಜನ್ ಲಭಿಸಬೇಕಿದ್ರೆ ಸುತ್ತಮುತ್ತಲೆಲ್ಲ ಮರಗಳಿರಬೇಕು, ಗಿಡಗಳಿರಬೇಕು, ನಮ್ಮ ವಾಯು ಶುದ್ಧ ಆಗ್ತದೆ. ಅದೇ ರೀತಿ ಇಷ್ಟೇ ಇದ್ರೆ ಸಾಲದು, ಸಸ್ಯಗಳ ಬೇರಿನ ಮೂಲಕ ನೀರನ್ನು ಸಸ್ಯಗಳು ಹೀರಿಕೊಳ್ತವೆ. ಅದರ ಜೊತೆಗೆ ಮಣ್ಣಿನಲ್ಲಿ ಇರುವಂತಹ ಖನಿಜ ಲವಣಗಳನ್ನು ಕೂಡ ಸಸ್ಯಗಳು ಹೀರಿಕೊಳ್ತವೆ ಅಲ್ವಾ. ಅದು ಕೂಡ ಈ ಆಹಾರ ತಯಾರಿಕಾ ಕ್ರಿಯೆಯಲ್ಲಿ ಬಳಕೆಯಾಗ್ತದೆ. ದ್ಯುತಿ ಸಂಶ್ಲೇಷಣೆಗೆ ನೇರವಾಗಿ ಇವುಗಳು ಬೇಡವಾದರೂ ಸಸ್ಯಗಳ ಆರೋಗ್ಯಕ್ಕೆ ಈ ಖನಿಜ ಲವಣಗಳು ಅತ್ಯಂತ ಅಗತ್ಯ. ಗೊತ್ತಾಯ್ತಲ್ವಾ. ಸಸ್ಯಗಳು ಮಣ್ಣು, ನೀರು, ಗಾಳಿ, ಸೂರ್ಯಪ್ರಕಾಶ ಇಷ್ಟನ್ನು ಉಪಯೋಗಿಸ್ತವೆ ಅಂತ ನೋಡಿದ್ದೇವೆ ಅಲ್ವಾ. ಇದೆಲ್ಲ ಜೀವ ಇರುವಂತಹ ವಸ್ತುಗಳ, ಜೀವ ಇಲ್ಲದ ವಸ್ತುಗಳ, ಜೀವ ಇಲ್ಲ, ಅಜೈವಿಕ ಘಟಕಗಳಂತ ಹೇಳುದು ಅಲ್ವಾ. ಸಸ್ಯ ಜೈವಿಕ ಘಟಕ ಆದರೂ ಸಸ್ಯ ಬಳಸುವಂಥದ್ದು ಮಣ್ಣು, ನೀರು, ಗಾಳಿ, ಸೂರ್ಯಪ್ರಕಾಶ ಇದೆಲ್ಲ ಅಜೈವಿಕ ಘಟಕಗಳು. ಆದರೆ ಒಂದು ಪ್ರಕೃತಿಯಲ್ಲಿ ಈ ಜೈವಿಕ ಘಟಕ ಮತ್ತು ಅಜೈವಿಕ ಘಟಕ ಎರಡು ಒಟ್ಟೊಟ್ಟಾಗಿ ಇರ್ತವೆ. ಒಂದನ್ನು ಬಿಟ್ಟು ಒಂದಿಲ್ಲ, ಒಂದರ ಅಸ್ತಿತ್ವಕ್ಕೆ ಇನ್ನೊಂದು ಬೇಕು. ಅಂದ್ರೆ ಸಸ್ಯದ ಉಳಿವಿಗೆ ಈ ಎಲ್ಲ ಘಟಕಗಳು ಬೇಕು. ಈ ಘಟಕಗಳು ಕೂಡ ಕೆಲವು ಸಲ ಸಸ್ಯವನ್ನು ಅವಲಂಬಿಸಿರ್ತವೆ. ಹೇಗೆ? ಒಂದು ಉದಾಹರಣೆಯನ್ನು ಹೇಳ್ತೇನೆ. ಮೀನು ಎಲ್ಲಿ ವಾಸಿಸ್ತದೆ? ನೀರಿನಲ್ಲಿ ಅಲ್ವಾ. ನೀರಿನಿಂದ ಮೇಲೆ ತಂದ್ರೆ ಮೀನು ಸತ್ತು ಹೋಗ್ತದೆ. ಯಾಕೆ? ಮೀನಿಗೆ ಉಸಿರಾಡಬೇಕಿದ್ರೆ ನೀರಿನ ಒಳಗೆ ಅಥವಾ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಮಾತ್ರ ಉಸಿರಾಡುವ ವ್ಯವಸ್ಥೆ ಅದರ ಶರೀರದಲ್ಲಿ ಇರುವಂಥದ್ದು. ಮೇಲಕ್ಕೆ ತಂದ್ರೆ ವಾತಾವರಣದ ಆಮ್ಲಜನಕವನ್ನು ಅದಕ್ಕೆ ಹೀರಿಕೊಳ್ಳುವ ಅಂಗಗಳಿಲ್ಲ. ಮೀನಿನ ಆಹಾರ ಏನು? ಮೀನು ಮುಖ್ಯವಾಗಿ ಜಲೀಯ ಸಸ್ಯಗಳನ್ನು ತಿಂದು ಬದುಕ್ತವೆ ಅಲ್ವಾ. ಜಲೀಯ ಸಸ್ಯಗಳು ಹೇಗೆ ಬದುಕ್ತವೆ? ಜಲೀಯ ಸಸ್ಯಗಳು ಸೂರ್ಯಪ್ರಕಾಶವನ್ನು ಹೀರಿಕೊಂಡು ನೀರಲ್ಲೇ ಇದೆ, ಅದು ಬದುಕುವುದೇ ನೀರಲ್ಲಿ. ನೀರಿನಲ್ಲಿ ಕರಗಿರುವಂತಹ ಅಂಗಾರಾಮ್ಲವನ್ನು ಬಳಸಿಕೊಂಡು ಅದು ಸೂರ್ಯಪ್ರಕಾಶವನ್ನು ಹೀರಿಕೊಂಡು ಖನಿಜ ಲವಣಗಳು ಹೇಗಿದ್ರು ಮಣ್ಣಿನ ಅಡಿಭಾಗದ, ನೀರಿನ ಅಡಿಭಾಗದ ಮಣ್ಣಿನಲ್ಲಿ ಇರ್ತವೆ, ಅದನ್ನೆಲ್ಲ ಹೀರಿಕೊಂಡು ಜಲೀಯ ಸಸ್ಯಗಳು ಆಹಾರ ತಯಾರಿಸ್ತವೆ. ಈ ಆಹಾರವನ್ನು ತಿಂದು ಮೀನು ಬದುಕ್ತವೆ. ಮೀನನ್ನು ತಿಂದು ನಾವು ಬದುಕ್ತೇವೆ. ಅಂದ್ರೆ ಮೀನು ಸಸ್ಯವನ್ನು ಅವಲಂಬಿಸಿದೆ. ಆ ಸಸ್ಯ ಮಣ್ಣು, ನೀರು, ಗಾಳಿ, ಸೂರ್ಯಪ್ರಕಾಶವನ್ನು ನಾವು ಈ ಪಟ್ಟಿಯಿಂದ ಹೊರಗೆ ಇಟ್ಟರೂ ಕೂಡ ಉಳಿದ 3 ಘಟಕಗಳನ್ನು ಹೊಂದಿಕೊಂಡು ಮೀನು ಬದುಕ್ತವೆ. ಹಾಗಿದ್ರೆ ಈ ಉಳಿದ ಘಟಕಗಳು ಮೀನನ್ನು ಹೇಗೆ ಅವಲಂಬಿಸಿರ್ತವೆ? ಒಂದು ಆಲೋಚನೆ ಮಾಡಿ ನೋಡಿ. ಉಳಿದ ಘಟಕಗಳು ಕೂಡ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಮೀನಿನಿಂದ ಕೂಡ ಕೆಲವೊಂದು ಘಟಕಗಳಿಗೆ ಮೀನನ್ನು ಕೂಡ ಅವಲಂಬಿಸಿ ಇರ್ತವೆ. ಹೇಗೆ ಆಗಿರ್ಬೋದು? ಮೀನು ತಿಂದು ವಿಸರ್ಜಿಸುವಂತಹ ತ್ಯಾಜ್ಯ ಈ ಸಸ್ಯಗಳಿಗೆ ಗೊಬ್ಬರವಾಗಿ ಪರಿಣಮಿಸ್ತದೆ. ಅದು ಹುಲುಸಾಗಿ ಬೆಳೀತದೆ. ಈ ಸಸ್ಯಗಳು ಬೆಳೆದು ಸಸ್ಯಗಳು ಸತ್ತ ನಂತರ ಸಸ್ಯಗಳ ಅವಶೇಷ ಮಣ್ಣಿಗೆ ಸೇರಿಕೊಂಡು ಮಣ್ಣು ಫಲವತ್ತಾಗ್ತದೆ ಅಲ್ವಾ.
ನೀರು ಶುದ್ಧವಾಗಿರ್ಬೇಕಿದ್ರೆ ನೀರಿನಲ್ಲಿ ಸಂಚಾರ ಇರಬೇಕು, ನೀರಿನ ಹರಿಯುವಿಕೆ ಇರಬೇಕು, ನೀರಿನಲ್ಲಿ ಹೊರತೆ ಇರಬೇಕು. ಕಟ್ಟಿ ನಿಂತಹ ನೀರು ಹಾಳಾಗಿ ಹೋಗ್ತದೆ, ನಿಮಗೆ ಗೊತ್ತಿದೆ ಅಲ್ವಾ? ಕಟ್ಟಿ ನಿಂತ ನೀರು ಹಾಳಾಗಿರ್ತದೆ. ಈ ರೀತಿ ಒಂದಕ್ಕೊಂದು ಅವಲಂಬಿಸಿ ಬದುಕ್ತವೆ. ಪಾಠಪುಸ್ತಕದ ಪಟ್ಟಿಯನ್ನೊಮ್ಮೆ ಗಮನಿಸಿ. ಮೀನು ಮಣ್ಣು ನೀರು ವಾಯುವನ್ನು ಹೇಗೆ ಅವಲಂಬಿಸಿದೆ ಅಂತೇಳಿ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ಓದಿಕೊಂಡು ಪಟ್ಟಿಯ ಕೆಳಗೆ ಕೆಲವೊಂದು ಜೀವಿಗಳ ಹೆಸರನ್ನು ಕೊಟ್ಟಿದ್ದಾರೆ ಅಲ್ವಾ? ಅದು ಈ ಮೂರು ಘಟಕಗಳನ್ನು ಯಾವ ರೀತಿ ಅವಲಂಬಿಸಿದೆ ಅಂತೇಳಿ ನೀವು ತಿಳಿದುಕೊಂಡು ಪಟ್ಟಿಯನ್ನು ಭರ್ತಿಗೊಳಿಸಬೇಕು. ಭರ್ತಿಗೊಳಿಸಿದ ನಂತರ ನಿಮ್ಮ ತರಗತಿ ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು. ಪಟ್ಟಿಯಲ್ಲಿ ಇರುವಷ್ಟು ಮಾತ್ರ ಅಲ್ಲ, ನೀವು ಈ ಪಟ್ಟಿಯನ್ನು ಎಷ್ಟು ಉದ್ದ ಬೇಕಿದ್ರೂ ಮಾಡಿಕೊಳ್ಬೋದು. ನಿಮ್ಮ ಸುತ್ತಮುತ್ತಲು ಕಂಡುಬರುವ ಬೇರೆ ಪ್ರಾಣಿಗಳು, ಸಸ್ಯಗಳು ಯಾವುದೆಲ್ಲ ನಿಮಗೆ ಅದರ ಅನುಭವ ಆಗಿದೆ, ಯಾವುದೆಲ್ಲ ನಿಮಗೆ ಗೊತ್ತಿದೆಯಾ, ಅದನ್ನು ಈ ಪಟ್ಟಿಯಲ್ಲಿ ಸೇರಿಸ್ತಾ ಹೋಗ್ಬೋದು. ಇನ್ನು ನಾವು ಒಂದೊಂದೇ ಘಟಕಗಳ ಬಗ್ಗೆ ಕಲಿತಾ ಹೋಗುವ. ಮೊದಲಿಗೆ ಮಣ್ಣು. ಮಣ್ಣಿನ ಬಗ್ಗೆ ನೀವು ಈ ಹಿಂದೆ ಕೂಡ ಕಲಿತವರಿದ್ದೀರಿ ಅಲ್ವಾ? ಮಣ್ಣಲ್ಲಿ ಬೇರೆ ಬೇರೆ ವಿಧಗಳಿವೆ. ಬೇರೆ ಬೇರೆ ಪ್ರದೇಶಗಳ ಮಣ್ಣು ಬೇರೆ ಬೇರೆ ರೀತಿ ಇದೆ. ಒಂದು ಪ್ರದೇಶದ ಮಣ್ಣಲ್ಲೇ ನೀವು ಸರಿಯಾಗಿ ಗಮನಿಸಿದ್ರೆ ಆ ಮಣ್ಣಿನಲ್ಲಿ ಬೇರೆ ಬೇರೆ ಕಣಗಳಿವೆ ಅಲ್ವಾ? ನೀವು ಇದನ್ನೆಲ್ಲ ಸರಿಯಾಗಿ ಅಧ್ಯಯನ ಮಾಡಬೇಕು. ಇದು ನಿಮ್ಮ ಸುತ್ತಮುತ್ತಲು ಸಿಗುವಂಥದ್ದೇ, ನೀವು ದೂರಕ್ಕೆ ಹೋಗಿ ಮಾಡಬೇಕಾದ ಪ್ರಯೋಗಗಳೇನಲ್ಲ. ನಿಮ್ಮ ಮನೆಯ ಸುತ್ತಮುತ್ತಲು ತೋಟದ ಮಣ್ಣು, ಗದ್ದೆಯ ಮಣ್ಣು ಅಥವಾ ಬೆಟ್ಟ ಗುಡ್ಡದ ಮಣ್ಣು, ಹೊಳೆ ಇದ್ರೆ ಹೊಳೆಯ ಮಣ್ಣು. ಹೊಳೆಯ ಮಣ್ಣು ಅಂದ್ರೆ ಅದು ಹೊಯ್ಗೆ, ಅಥವಾ ತೋಡಿದ್ರೆ ತೋಡಿನ ಮೇಲ್ಭಾಗದ ಮಣ್ಣು. ಇದನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡು ಅದನ್ನು ಸರಿಯಾಗಿ ಗಮನಿಸಬೇಕು. ಬಣ್ಣದಲ್ಲಿ ವ್ಯತ್ಯಾಸ ಇರಬಹುದು, ಅದರ ಕಣಗಳ ಗಾತ್ರಗಳಲ್ಲಿ ವ್ಯತ್ಯಾಸ ಇರಬಹುದು. ಎಲ್ಲವನ್ನು ನೀವು ಸರಿಯಾಗಿ ಗಮನಿಸಬೇಕು. ಆ ನಂತರ ನೀವು ಮಾಡಬೇಕಾದೇನೆಂದರೆ 3 ಬೀಕರ್ಗಳು. ಸಾಧಾರಣ ನಾವು ಪ್ರಯೋಗಶಾಲೆಯಲ್ಲಿ ಆದರೆ ಬೀಕರ್ಗಳನ್ನು ಬಳಸ್ತೇವೆ. ನೀವು ಮನೆಯಲ್ಲಿ ಮಾಡುವಾಗ ನೀರು ತುಂಬಿಸುವಂತಹ ನೀರಿನ ಬಾಟಲ್, ನಾವು ಕುಡಿದು ಬಿಸಾಡುವಂತಹ ಬಾಟಲ್ಗಳೇನಿದೆ, ಆ ಬಾಟಲ್ಗಳನ್ನು ಒಂದು 2-3 ಇಂಚಿನಷ್ಟು ಮೇಲ್ಭಾಗದಿಂದ ತುಂಡರಿಸಿ 3-4 ಅಂತಹ ಪಾತ್ರಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಮಾಡಿದ ನಂತರ ಆ ಪಾತ್ರಗಳಲ್ಲಿ ನಮ್ಮ ಮನೆಯ ಎದುರಿನ, ನಮ್ಮ ಮನೆಯ ಹೂದೋಟ ಇರ್ಬೋದು, ಅಥವಾ ಮನೆ ಎದುರು ಭಾಗದ ಮಣ್ಣು ಒಂದರಲ್ಲಿ, ಇನ್ನೊಂದರಲ್ಲಿ ನೀವು ಗದ್ದೆಯಿಂದ ತಂದ ಮಣ್ಣು, ಇನ್ನೊಂದರಲ್ಲಿ ನೀವು ಗುಡ್ಡದಿಂದ ತಂದ ಮಣ್ಣಿರ್ಬೋದು, ಇನ್ನೊಂದರಲ್ಲಿ ನೀವು ಹೊಳೆಯಿಂದ ತಂದ ಮಣ್ಣು. ಇದು ಪ್ರತ್ಯೇಕ ಮಾಡದಿದ್ರೂ ಕೂಡ ಯಾವುದಾದರೂ ಒಂದು ಮಣ್ಣನ್ನು ನೀವು ಸರಿಯಾಗಿ ಪ್ರಯೋಗ ಮಾಡಿ ನೋಡಬೇಕು. ಏನು ಮಾಡಬೇಕು? ಇದಕ್ಕೆ ಈಗ ನಾನಾಗ ಹೇಳಿದಾಗೆ ನಿಮ್ಮ ಹತ್ರ ಒಂದು ಏನಿರ್ತದೆ, ಬಾಟಲಿಯ ಒಂದು ಬಾಟಲಿ ಇರ್ತದೆ, ಬಾಟಲಿಯ ಭಾಗ, ಅದರ ಕಾಲು ಭಾಗದಷ್ಟು ಮಣ್ಣನ್ನು ತಕೊಂಡು ಅದಕ್ಕೆ ಇನ್ನೊಂದು ಮುಕ್ಕಾಲು ಬರುವ ರೀತಿಯಲ್ಲಿ, ಒಟ್ಟಾರೆಯಾಗಿ ಮುಕ್ಕಾಲು ಬರುವ ರೀತಿಯಲ್ಲಿ ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಒಂದು ಕೋಲನ್ನು ತಕೊಂಡು ಈ ನೀರು ಮತ್ತು ಮಣ್ಣನ್ನು ಸರಿಯಾಗಿ ಕದಡಿಸಬೇಕು.
ಕದಡಿಸಿದ ನಂತರ ನಿಮಗೆ ಮಣ್ಣು ಬಣ್ಣ ಚೇಂಜ್ ಆಗ್ತದೆ. ಮಣ್ಣಲ್ಲ, ನಾವು ಹಾಕಿದ ಆ ನೀರಿನ ಬಣ್ಣ ಬದಲಾಗ್ತದೆ. ಒಟ್ಟಾರೆಯಾಗಿ ನಿಮಗೆ ಒಂದು ಏನು ಸಿಗ್ತದೆ? ಮಣ್ಣು ಮತ್ತು ನೀರಿನ ಒಂದು ಮಿಶ್ರಣ ಸಿಗ್ತದೆ. ನೀವು ಕೂಡಲೇ ಇದನ್ನು ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಏನು ಕಾಣುವುದಿಲ್ಲ, ಕೆಸರಾಗಿ ಕಾಣ್ತದೆ. ಆದರೆ ನೀವಿದನ್ನು ನಿಮ್ಮ ಮನೆಯಲ್ಲಾದರೆ ಮನೆಯ ಹೊರಭಾಗದ ಒಂದು ಮೂಲೆಯಲ್ಲಿ ಇದನ್ನು ಇಟ್ಟು ಸ್ವಲ್ಪ ಸಮಯದವರೆಗೆ ಅದು ತಂಗ್ಲಿಕ್ಕೆ ಬಿಡಬೇಕು. ಅದು ಸರಿಯಾಗಿ ಗಮನಿಸಬೇಕಿದ್ರೆ ಅದೊಂದು 1 ಅಥವಾ 2 ದಿನ ಅದನ್ನು ನೀವು ಗಮನಿಸ್ತಾ ಇರಬೇಕು, ಅಥವಾ 2 ದಿನ ಬಿಟ್ಟು ಒಮ್ಮೆ ಗಮನಿಸಬೇಕು. ಆದರೆ ಮಾಡಿದ ಅದೇ ಹೊತ್ತಿನಲ್ಲಿ ನಿಮಗೆ ಕೆಲವೊಂದು ವಿಷಯಗಳನ್ನು ಗಮನಿಸಬಹುದು. ಏನು ಗಮನಿಸಬಹುದು? ಪ್ರಯೋಗ ಮಾಡಿ ಮತ್ತೆ ನೀವು ನಿಗಮನಕ್ಕೆ ಬರಬೇಕಾದ್ದು, ಪ್ರಯೋಗದ ಟಿಪ್ಪಣಿ ಎಲ್ಲ ಬರೀಲಿಕ್ಕಿದೆ. ನೀವು ಕದಡಿಸ್ತಾ ಇದ್ದ ಹಾಗೆ ಅದರಲ್ಲಿ ಅಡಗಿರುವಂತಹ ಎಲೆಯ ತುಂಡು ಅಥವಾ ಬೇರೆ ಏನಾದರೂ ಜೈವಿಕ ವಸ್ತುಗಳಿದ್ರೆ ಅದು ಮೇಲ್ಭಾಗದಲ್ಲಿ ಬಂದು ನಿಲ್ತದೆ, ಮೇಲ್ಭಾಗದಲ್ಲಿ ಅದು ತಂಗ್ತದೆ ಅಥವಾ ಮೇಲ್ಭಾಗಕ್ಕೆ ಬರ್ತದೆ. ಅದರ ಕೆಳಗೆ ನಿಮಗೆ ಮತ್ತೆ ಕೆಸರು ನೀರಿನ ಹಾಗೆ ಕಾಣ್ತದೆ, ಸ್ವಲ್ಪ ಬಣ್ಣ ಚೇಂಜ್ ಆದ ನೀರಿರ್ತದೆ, ಅಡಿಭಾಗದಲ್ಲಿ ಸ್ವಲ್ಪ ಗಟ್ಟಿಯಾದ ವಸ್ತು ಇರ್ತದೆ. ಇದನ್ನು ನೀವು 2 ದಿವಸದ ನಂತರ ಸರಿಯಾಗಿ ಮತ್ತೆ ನಿಮ್ಮ ಬಾಟಲಿಯನ್ನು ಗಮನಿಸಬೇಕು. ಆಗ ಏನು ಕಾಣಬಹುದು ನಿಮಗೆ? ಅದನ್ನು ನೀವು ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಬರಿಬೇಕು. ಈ ಪ್ರಯೋಗವನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಪ್ರತಿಯೊಬ್ಬರೂ ಕೂಡ ಇದನ್ನು ಮನೆಯಲ್ಲಿ ನಿಮ್ಮಷ್ಟಕ್ಕೆ ನೀವು ಮಾಡಬೇಕು. ಹಿರಿಯರ ಅಥವಾ ಅಣ್ಣಂದಿರ ಅಕ್ಕಂದಿರ ಸಹಾಯ ಕೂಡ ಪಡಿಬೋದು, ದೊಡ್ಡ ಏನು ಕಷ್ಟ ಏನಿಲ್ಲ. ಪ್ರಯೋಗದ ನಂತರ ಪ್ರಯೋಗದ ಆ ಟಿಪ್ಪಣಿ ಏನಿದೆ ಅದನ್ನು ನೀವು ಸರಿಯಾದ ಕ್ರಮದಲ್ಲಿ ಬರೆದಿರಬೇಕು. ಬರೆದ ನಂತರ ಅದನ್ನು ತರಗತಿ ಅಧ್ಯಾಪಕರಿಗೆ, ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು. ಪ್ರಯೋಗಕ್ಕೆ ಬೇಕಾದ ವಸ್ತುಗಳನ್ನೊಮ್ಮೆ ನೋಡುವ. ಮಣ್ಣು, ಇದು ಹಿತ್ತಿಲಿನ ಮಣ್ಣು. ಎರಡನೇದು ಗ್ಲಾಸ್ನ ಬದಲಿಗೆ ನಾವು ಬೀಕರ್ ತಗೊಳ್ಬೋದು, ಅಥವಾ ಬೇರೆ ಯಾವುದಾದರೂ ಗಾಜಿನ ಪಾತ್ರವನ್ನು ತಗೊಳ್ಬೋದು. ಕೋಲು, ನೀರು. ಯಾವ ರೀತಿ ಪ್ರಯೋಗ ಮಾಡುವುದಂತೇಳಿ ನೋಡುವ. ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣನ್ನು ಗ್ಲಾಸಿಗೆ ಹಾಕುವ. ಗ್ಲಾಸಿಗೆ ಹಾಕಿಕೊಂಡು ಗ್ಲಾಸಿಗೆ ನೀರನ್ನು ಸೇರಿಸಬೇಕು. ಗ್ಲಾಸಿಗೆ ನೀರನ್ನು ಹಾಕಿದ್ದೇನೆ. ಇನ್ನು ನೀವು ಕೋಲಿನ ಸಹಾಯದಿಂದ ಅದನ್ನು ಚೆನ್ನಾಗಿ ಕದಡಿಸಬೇಕು. ಚೆನ್ನಾಗಿ ಕದಡಿಸಿದಾಗ ಮೇಲೆ ಈ ರೀತಿ ಕಾಣ್ಬೋದು, ನೊರೆಯಂತಹ ವಸ್ತು. ಕೆಳಗಿನ ಭಾಗದ ಮಣ್ಣು ಮತ್ತು ನೀರು ಈ ರೀತಿ ನಿಲ್ತದೆ. ಇದನ್ನು ನಾವು ಒಂದು ದಿನ ಅಥವಾ 2 ದಿನದ ಮಟ್ಟಿಗೆ ಅದೇ ರೀತಿ ಮನೆಯಲ್ಲಾದರೂ ಮೂಲೆಯಲ್ಲಿ ಅದೇ ರೀತಿ ಅದನ್ನು ಅಲುಗಾಡದ ರೀತಿಯಲ್ಲಿ ಇಡಬೇಕು. ಇಟ್ಟ ನಂತರ ಮರುದಿನ ಅದನ್ನು ಮತ್ತೊಮ್ಮೆ ಗಮನಿಸಬೇಕು. ಮೇಲ್ಭಾಗದಲ್ಲಿ ಜೈವಿಕ ಅವಶೇಷಗಳು ತೇಲ್ತಿರ್ತವೆ. ಅದರಲ್ಲಿ ಮುಖ್ಯವಾಗಿ ಏನೆಲ್ಲ ಇದೆ? ಎಲೆಯ ತುಂಡುಗಳಾಗಿರ್ಬೋದು, ಬೇರುಗಳಾಗಿರ್ಬೋದು, ಅಥವಾ ಹುಲ್ಲಿನ ಕಣಗಳಾಗಿರ್ಬೋದು, ಎಲ್ಲ ಮೇಲ್ಭಾಗದಲ್ಲಿ ನಿಲ್ತದೆ. ಅದಕ್ಕಿಂತ ಕೆಳಗೆ ಶುದ್ಧವಾದ ನೀರು, ನಾವು ಸೇರಿಸಿದ ನೀರು ಏನಿದೆ ಅದು ಅದಕ್ಕಿಂತ ಕೆಳಭಾಗದಲ್ಲಿ ಗೋಚರಿಸ್ತದೆ. ಅದು ಇನ್ನೂ ಕೂಡ ಕ್ಲಿಯರ್ ಆಗಲಿಕ್ಕೆ ಇದೆ. ನಾವು 2-3 ದಿವಸ ಇಟ್ಟರೆ ಅದು ಇನ್ನೂ ಶುದ್ಧವಾಗಿ ಕಾಣ್ತದೆ. ಅದಕ್ಕಿಂತ ಕೆಳಭಾಗವನ್ನು ಗಮನಿಸಿ, ಅಲ್ಲಿ
ಕೆಸರು, ನೀರಿನ ಅಡಿಭಾಗದಲ್ಲಿ ಕೆಸರು ಇರ್ತದೆ, ಅಂದರೆ ನಯವಾದ ಕಣ. ಅದಕ್ಕಿಂತ ಕೆಳಗೆ ಚಿಕ್ಕ ಹೊಯ್ಗೆಯ ಕಣಗಳು, ಅದರ ಅಡಿಭಾಗದಲ್ಲಿ ದೊಡ್ಡ ಹೊಯ್ಗೆಯ ಕಣಗಳು, ಎಲ್ಲದರ ಕೆಳಭಾಗದಲ್ಲಿ ಅಂದರೆ ತಳಭಾಗದಲ್ಲಿ ದೊಡ್ಡದಾದ ಕಣಗಳು ಶೇಖರಣೆಗೊಳ್ತದೆ. ಈ ರೀತಿ ಎಷ್ಟು ಪದರ ಆಯಿತು ಅಂತ ಇನ್ನೊಮ್ಮೆ ಲೆಕ್ಕ ಮಾಡಿ. ಮೇಲ್ಭಾಗದ ಜೈವಿಕ ಪದಾರ್ಥ, ಅದಕ್ಕಿಂತ ಕೆಳಗೆ ನೀರು, ಅದರ ಕೆಳಗೆ ಕೆಸರು, ಹೊಯ್ಗೆ ಮತ್ತು ದೊಡ್ಡದಾದ ಕಣಗಳು, ಜಲ್ಲಿ ಅಂತ ಹೇಳ್ತೇವೆ ಅದು. ನೀವು ಗಮನಿಸಬೇಕಾದ ವಿಷಯ ಕಣಗಳು, ಕಣಗಳ ಗಾತ್ರ ಮತ್ತು ಕಣಗಳ ಗಾತ್ರ ಮತ್ತು ಇತರ ವಸ್ತುಗಳೇನಿದೆ ಇದನ್ನು ನೀವು, ಇದು ಪ್ರಯೋಗದ ಉದ್ದೇಶ, ಇದರ ಬಗ್ಗೆ ನಾವು ಅಧ್ಯಯನ ಮಾಡುವಂಥದ್ದು. ಪ್ರಯೋಗದ ಕೊನೆಗೆ ಏನು ಬರೀತೀರಿ, ನಿಗಮನಕ್ಕೆ ಬರುವಾಗ ನೀವೇನು ಕಂಡುಕೊಂಡಿದ್ದೀರಿ ಅದನ್ನು ಬರೆಯುವಂಥದ್ದು. ಇಲ್ಲಿಗೆ ನಿರ್ಮಲವಾದ ಪ್ರಕೃತಿಗಾಗಿ ಈ ಪಾಠದ ಈ ಮೊದಲ ಭಾಗ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಇನ್ನೊಮ್ಮೆ ನಾವು ಏನೆಲ್ಲ ಕಲಿತಿದ್ದೇವೆ ಅಂತೇಳಿ ಮೆಲುಕು ಹಾಕ್ತಾ ನೋಡೋಣ. ಮೆಲುಕು ಹಾಕುವ. ನಮ್ಮ ಪ್ರಕೃತಿ, ನಮ್ಮ ಉಳಿವಿಗಾಗಿ ನಮಗೆ ಶುದ್ಧವಾದ ಪ್ರಕೃತಿ ಬೇಕು. ಆ ಪ್ರಕೃತಿಯನ್ನು ನಾವು ಶುದ್ಧವಾಗಿ ಹೇಗೆ ಇಟ್ಟುಕೊಳ್ಳಬಹುದು? ನಮ್ಮ ಸುತ್ತಮುತ್ತಲೂ ಹಚ್ಚ ಹಸಿರಾದ ಮರಗಳಿವೆ, ಸಸ್ಯಗಳಲ್ಲಿ ನಡೆಯುವಂತಹ ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಅದಕ್ಕೆ ಬೇಕಾದ ಘಟಕಗಳು. ಆಮೇಲೆ ನಾವು ನೋಡಿದಂಥದ್ದು ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು ಒಂದನ್ನೊಂದು ಆಶ್ರಯಿಸಿಕೊಂಡು ಹೇಗೆ ಬದುಕ್ತವೆ. ಆ ಘಟಕಗಳ ಬಗ್ಗೆ ಒಂದೊಂದೇ ನೋಡ್ತಾ ಹೋಗುವಾಗ ಮೊದಲಿಗೆ ಮಣ್ಣಿನ ಒಂದು ಪ್ರಯೋಗ, ಮಣ್ಣಿನಲ್ಲಿ ಏನೆಲ್ಲ ಕಣಗಳಿವೆ ಅಂತೇಳಿ ನಾವೊಂದು ಪ್ರಯೋಗ ಮಾಡಿ ನೋಡಿದ್ದೇವೆ. ಮುಂದಿನ ಪಾಠ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.